ಸ್ಟವ್ ಹಚ್ಚೋಣ. ಎಣ್ಣೆ ಹಾಕೋದು, ಒಂದು 2-3 ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ, ಸಾಸಿವೆ ಚಿಟಪಟ ಅಂತ ಇದೆ. ಈಗ ಒಣಗಿದ ಮೆಣಸಿನ್ಕಾಯಿ 3-4 ಹಾಕ್ಕೊಳ್ಳಿ. ಸ್ಟವ್ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ಇದನ್ನು ಈಗ ಹುರುಳಿಕಾಳು ಬೇಯಿಸಿದ ನೀರನ್ನು ಇದಕ್ಕೆ ಸೇರಿಸ್ಕೊಬೇಕು. ನಾನು ಮೊದಲೇ ಹುರುಳಿಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀವಿ. ಮೀಡಿಯಮ್ ಸೈಜ್ 2 ಹಾಕ್ಕೊಳ್ಳಿ. ಇದಕ್ಕೆ ಟೊಮೆಟೊನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಬಿಡಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಹುರುಳಿಕಾಳನ್ನು ಸೇರಿಸಬೇಕು. ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಇದು ಮತ್ತು ಕೊಲೆಸ್ಟ್ರಾಲ್ಗೆ, ವೆಯ್ಟ್ ಲಾಸು ಇದೆಲ್ಲ ಮಾಡೋರಿಗೆ ವಾರಕ್ಕೊಂದು ಸಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಿದು. ನೀರು ಕುದೀತಾ ಇದೆ. ಅಕ್ಕಿಯನ್ನು ಹಾಕೊಳ್ಳೋದಕ್ಕೆ ನಿಮಗೆ ಇದರಲ್ಲಿ ಮೆಣಸಿನ ಪುಡಿ ಅಂದರೆ ಅಚ್ಚ ಖಾರದ ಪುಡಿ ನಾವು ಇದಕ್ಕೆ ಸೇರಿಸಿಲ್ಲ. ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಮಾತ್ರ ಸೇರಿಸಿರೋದು. ನಿಮ್ಗೆ ಖಾರ ಬೇಕಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ವಲ್ವ, ಅದರಲ್ಲೇ ಇನ್ನೂ 1-2 ಹೆಚ್ಚಾಗಿ ಸೇರಿಸ್ಕೊಳ್ಳಿ. ಖಾರ ಕಡಿಮೆ ಬೇಕಂದರೆ ಒಂದು 3-2 ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ, ಖಾರ ತಕ್ಕನಂಗೆ. ಈ ಸ್ಟೇಜಲ್ಲಿ ಉಪ್ಪನ್ನು ಚೆಕ್ ಮಾಡ್ಕೊಂಬಿಡಿ. ಉಪ್ಪು ಕಡಿಮೆ ಆಗಿದ್ದರೆ ಈಗ ಉಪ್ಪು ಸೇರಿಸ್ಕೊಂಬಿಡಿ. ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಉಪ್ಪು, ಇವಾಗ ನಾನು ಸೇರಿಸ್ಕೊತೀನಿ ಸ್ವಲ್ಪ. ಇದು ನೀವು ಮನೇಲಿ ನೀವು ಯಾವ ಅಕ್ಕಿ ಉಪಯೋಗಿಸ್ರೋ ಆ ಅಕ್ಕಿಯಲ್ಲೂ ಮಾಡ್ಬೋದು. ಬಾಸುಮತಿ ಅಕ್ಕಿಯಲ್ಲೂ ಮಾಡ್ಬೋದು, ಜೀರಾ ಸಾಂಬಾ ಅಕ್ಕಿಯಲ್ಲೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಕುಕ್ಕರ್ ಮುಚ್ಚಿ ವಿಸಿಲ್ ಆಲ್ರೆಡಿ ಹಾಕಿದ್ದೀನಿ. 2 ವಿಸಿಲ್ ಬಂದ ನಂತರ ಇದನ್ನು ಆಫ್ ಮಾಡಿ ಚೆಕ್ ಮಾಡೋಣ ಯಾವ ರೀತಿ ಇದೆ ಅಂತ. 2 ವಿಸಿಲ್ ಬಂದಾಯಿತು. ಈಗ ಸ್ಟವ್ ಆಫ್ ಮಾಡೋಣ. ಇದು ಪ್ರೆಷರ್ ಹೋದ್ಮೇಲೆ ಚೆಕ್ ಮಾಡೋಣ ಯಾವ ರೀತಿ ಇದೆ ರೈಸ್ ಅಂತ, ಹೆಂಗಾಗಿದೆ ಅಂತ. ಪ್ರೆಷರ್ ಹೋಗಿದೆ. ಇದು ರೈಸ್ ಯಾವ ರೀತಿ ಆಗಿದೆ ಅಂತ ನೋಡೋಣ ಒಂದು ಸಲ. ನೋಡಿವ ಅನ್ನ ಉದುರಾಗಿದೆ. ಈ ರೀತಿ ಇರಬೇಕು. ಈ ಸಮಯದಲ್ಲಿ ಕರಿಬೇವು ಹಾಕಬೇಕು. ಒಗ್ಗರಣೆಗೂ ಹಾಕೊಬೋದು, ಈಗಲೂ ಹಾಕೋಬೋದು. ಇದ್ರ ಜೊತೆಗೆ ನಂಚ್ಕೊಳೋದಕ್ಕೆ ಹಪ್ಪಳ ಅಥವಾ ಸಂಡಿಗೆ ಜೊತೆಯಲ್ಲಿ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಹುರುಳಿಕಾಳು ಇದೆಯಲ್ವಾ, ಹಾಗೆ ತಿನ್ಬೋದು. ಒಂದು 10-15 ನಿಮಿಷದೊಳಗಡೆ ಈ ರೈಸನ್ನ ರೆಡಿ ಮಾಡ್ಕೊಬೋದು. ಮತ್ತು ಹುಡುಗರಿಗೆ ಸ್ಕೂಲ್ಗೆ ಮತ್ತು ಆಫೀಸ್ಗೆ ಲಂಚ್ ಬಾಕ್ಸ್ಗೆ ತೊಗೊಂಡೋಗ್ಬೋದು. ಈಸಿಯಾಗಿ ತುಂಬ ಬೇಗ
ಇದನ್ನು ಮಾಡ್ಬೋದು. ಇದು ವೆಯ್ಟ್ ಲಾಸ್ ರೆಸಿಪಿ ಅಂತಲೂ ಹೇಳ್ಬೋದು. ಹುರುಳಿಕಾಳು ನಮ್ಮ ತೂಕವನ್ನು ಇಳಿಸುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳಿಗೆ ಈಗಿಂದ ಕೊಡ್ತಾಯಿದ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದನ್ನು ತಿಂದು ನೋಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.